ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ 3 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಮತ್ತೆ 3ರನ್ನ ಭಾರತೀನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅನಿಲ್, ಅರುಣ್ ಮತ್ತು ನವೀನ್ ಈ 3 ಜನರನ್ನ ಬಂಧಿಸಲಾಗಿದೆ. ಅರುಣ್ ಮತ್ತು ನವೀನ್ ಇಬ್ರು ಕೂಡ A1 ಜಗ್ಗನ ಸಹಚರರು. ಅಬ್ಸ್ಕಾಂಡ್ ಆಗಿದ್ದಾನಲ್ಲ, ಆತನ ರೈಟು ಲೆಫ್ಟ್ ತರ ಇದ್ದವರು. ಹಂತಕರಿಗೆ ಸ್ಕಾರ್ಪಿಯೋ ಕಾರನ್ನ ಅನಿಲೇ ಕೊಟ್ಟಿದ್ದಂತೆ. ಅಲ್ಲಿಗೆ ಮರ್ಡರ್ ವಿಚಾರದಲ್ಲಿ ಪರೋಕ್ಷವಾಗಿ ಈ ವ್ಯಕ್ತಿಯ ಕೈವಾಡ ಇತ್ತು ಅನ್ನೋದು ಎಸ್ಟಾಬ್ಲಿಷ್ ಆದಂಗೆ ಕಾಣಿಸ್ತಾ ಇದೆ. ಹೀಗಾಗಿ ಇದನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಅನಿಲ್ ಬೇರೆ ಯಾರು ಅಲ್ಲ, ಭೈರತಿ ಬಸವರಾಜ್ ಅಣ್ಣನ ಮಗ. ಹತ್ಯೆ ಬಳಿಕ 3 ತಲೆಮರೆಸಿಕೊಂಡಿದ್ರು. ಈಗ 3ರನ್ನ ಕೂಡ ಬಿಲದಿಂದ ಹೊರಗೆ ತೆಗೆಯೋ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ಪೊಲೀಸರು ಇನ್ನಷ್ಟು ನಡೆಸ್ತಾರೆ. ಬರ್ತಾ ಯಾಕೋ ಈ ಪ್ರಕರಣ ಭೈರತಿ ಬಸವರಾಜ್ ಅವರ ಸುತ್ತಮುತ್ತನೇ ಗಿರ್ಕಿ ಹೊಡಿತಾ ಇರೋದನ್ನ ನೋಡ್ತಾ ಇದ್ದೀವಿ. ಗಿರ್ಗಿಟ್ಲೆ ತರ ಗಿರ್ಕಿ ಹೊಡಿತಾ ಇದೆ. ಈಗ ಅನಿಲ್ ಅನ್ನೋನನ್ನ ಅರೆಸ್ಟ್ ಮಾಡಿದ್ದಾರೆ. ಈತ ನೋಡಿದ್ರೆ ಭೈರತಿ ಬಸವರಾಜ್ ಅವರ ಅಣ್ಣನ ಮಗ ಅಂತೆ. ಅಣ್ಣನ ಮಗ ಇಂಥ ಕೆಲಸದಲ್ಲಿ ಆರೋಪದಲ್ಲಿ ಒಳಗೆ ಹೋದ್ರಲ್ಲ ಅನ್ನೋದು ಒಂದು ಪ್ರಶ್ನೆ. ಆಮೇಲೆ ಮರ್ಡರನ್ನು ಎಷ್ಟು ಪ್ರೀ ಪ್ಲ್ಯಾಂಡಾಗಿ ಮಾಡಿದ್ರು, ಪೂರ್ವ ನಿಯೋಜಿತ ಕೃತ್ಯ ಇದು. ಕಾರು ಒದಗಿಸಿದ್ರು ಮರ್ಡರ್ ಸೀನಿಂದ ತಲೆಮರೆಸ್ಕೊಳ್ಳೋದಕ್ಕೆ, ಮರ್ಡರ್ ಸೀನಿಗೆ ಬರೋದಕ್ಕೆ ಒಂದು ಕಾರನ್ನು ಪ್ರೊವೈಡ್ ಮಾಡಿದ್ರು. ಅವೆಲ್ಲವೂ ಸೀಸ್ ಆಗುತ್ತೆ. ಸೊ ಎಷ್ಟು ಫಂಡಿಂಗ್ ಆಗಿತ್ತು ಇಲ್ಲಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅನಿಲ್ ಇನ್ನು ಯಾವ್ಯಾವ ರೀತಿಯಲ್ಲಿ ಷಡ್ಯಂತ್ರವನ್ನು ಮಾಡಿದ್ದ ಅನ್ನೋದು ಎಸ್ಟಾಬ್ಲಿಷ್ ಆಗಬೇಕಾಗಿದೆ. ಅನಿಲ್ಗೂ ಮತ್ತು ಭೈರತಿ ಬಸವರಾಜ್ ಅವ್ರಿಗೂ ಏನಾದರೂ ಸಂಬಂಧ ಇತ್ತಾ, ಅಂದರೆ ಈ ಕೊಲೆಗೆ ಸಂಬಂಧಪಟ್ಟಂತೆ ಏನಾದರೂ ಸಂಬಂಧ ಇತ್ತಾ, ಅದು ಎಸ್ಟಾಬ್ಲಿಷ್ ಆಗಬೇಕಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನಾಗೇಶ್, ಬರ್ತಾ ಯಾಕೋ ಭೈರತಿ ಬಸವರಾಜ್ ಸುತ್ತಾನೆ ಇಡೀ ಪ್ರಕರಣ ಗಿರ್ಗಿಟ್ಲೆ ತರ ಗಿರ್ಕಿ ಹೊಡಿತಾ ಇದೆ ಅಂತ. ಈಗ ಈ ಅನಿಲ್ ವಿಚಾರದಲ್ಲಿ ಏನೆಲ್ಲ ವಿಚಾರಗಳನ್ನ ಕಂಡುಕೊಂಡಿದ್ದಾರೆ, ಕ್ರೈಮ್ನಲ್ಲಿ ಈತನ ಪಾತ್ರ ಹೆಂಗೆ ಎಸ್ಟಾಬ್ಲಿಷ್ ಆಗ್ತಿದೆ ಅಂತ? ಮಮತಾ, ಬಿಕ್ಲು ಶಿವ ಮರ್ಡರ್ ಪ್ರಕರಣದಲ್ಲಿ ಮತ್ತೆ 3 ಜನ ಆರೋಪಿಗಳನ್ನ ಭಾರತೀನಗರ ಪೊಲೀಸರು ನಿನ್ನೆ ರಾತ್ರಿ ಬಂಧನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಭೈರತಿ ಬಸವರಾಜ್ ಅವರ ಸಹೋದರನ ಮಗನೊಬ್ಬನನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಈಗ ಬೆಳಕಿಗೆ ಬರ್ತಿರುವಂಥದ್ದು. ಅದರಲ್ಲಿ ಆತ ಅನಿಲ್ ಎಂಬುವಂಥ ಆರೋಪಿಯನ್ನ ಬಂಧಿಸಿರುವಂಥ ಭಾರತೀನಗರ ಪೊಲೀಸರು ಆತನನ್ನು ತನಿಖೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಆತ ಈ ಹಂತಕರಿಗೆ ಕೃತ್ಯವನ್ನು ಎಸಗಲಿಕ್ಕೆ ಆತನ ಕಾರನ್ನು ಕೊಟ್ಟಿದ್ದ ಅನ್ನುವಂಥ ವಿಚಾರಗಳು ಕೂಡ ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಹಾಗಾಗಿ ಈಗ ಅನಿಲ್ನನ್ನ ಬಂಧನ ಮಾಡಿರುವಂಥ ಪೊಲೀಸರು ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಇನ್ನು ಉಳಿದಂಥ ಇನ್ನಿಬ್ಬರ ಆರೋಪಿಗಳು A1 ಆರೋಪಿ ಆಗಿರುವಂಥ ಜಗ್ಗ ಅವರ ಸಹಚರರಾಗಿರುವಂಥ ಅರುಣ್ ಮತ್ತೆ ನವೀನ್ ಎಂಬ ಇಬ್ಬರು ಆರೋಪಿಗಳನ್ನು ಈಗಾಗಲೇ ಬಂಧನವನ್ನ ಮಾಡಿರುವಂಥದ್ದು. ಇವರು ಈ ಕೃತ್ಯದಲ್ಲಿ ಬಹಳಷ್ಟು ಸಹಕಾರವನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪದ ಜೊತೆಗೆ ಬಂಧಿಸಿರುವಂಥ ಪೊಲೀಸರು ಇಬ್ಬರನ್ನು ಕೂಡ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡುವ ಕೆಲಸವನ್ನ ಮಾಡಿರುವಂಥದ್ದು. ಈಗಾಗಲೇ ಈ ಪ್ರಕರಣದಲ್ಲಿ A1 ಆರೋಪಿ ಆಗಿರುವಂಥ ಜಗ್ಗ ತಲೆಮರೆಸಿಕೊಂಡಿದ್ದು ಇನ್ನೂವರೆಗೂ ಆತನ ಸುಳಿವಿಲ್ಲ. ಕೇವಲ ತಮಿಳುನಾಡಲ್ಲಿ ಇದ್ದಾನೆ ಅನ್ನುವಂಥದ್ದು ಮಾಹಿತಿ ಬಿಟ್ಟರೆ ಇನ್ನೂವರೆಗೂ ಬೆಂಗಳೂರು ಪೊಲೀಸರು, ಭಾರತೀನಗರ ಪೊಲೀಸರು ಆತನಿಗೆ ಟಚ್ ಮಾಡಲಿಕ್ಕೂ ಹೋಗಿಲ್ಲ. ಹಾಗಾಗಿ ಇವರ ಸಹಚರರನ್ನ ಕರೆದು ತಂದು ಆತನನ್ನ ಬಂಧಿಸಿ ಅವರಿಂದ ಮಾಹಿತಿಯನ್ನ ಕಲೆ ಹಾಕುವ ಕೆಲಸವನ್ನ ಈಗಾಗಲೇ ಭಾರತೀನಗರ ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಮಮತಾ, ಓಕೆ ನಾಗೇಶ್, ಈಗ ಈ ಜಗ್ಗನ ಕತೆ ಏನು ಅಂತ, ಈ ಪ್ರಕರಣ ನಡೆದು ಇಷ್ಟು ಸಮಯ ಆಗಿದೆ, ಅಕ್ಯೂಸ್ಗಳನ್ನ ದಿನ ಆದ್ರೆ ಸಾಕು ಬಂಧಿಸ್ತಾ ಇದ್ದಾರೆ, ಬಟ್ ಜಗ್ಗನ ತನಕ ಯಾಕೆ ಇಲ್ಲಿ ತನಕ ಪೊಲೀಸರಿಗೆ ತಲುಪೋದಕ್ಕೆ ಆಗ್ತಾ ಇಲ್ಲ? ಯಾಕೆ ಹಿನ್ನಡೆ ಪೊಲೀಸರಿಗೆ? ಮಮತಾ, ಭಾರತೀನಗರ ಪೊಲೀಸರು ಇನ್ಸಿಡೆಂಟ್ ಆದ ಬಳಿಕ 5 ಜನ ಆರೋಪಿಗಳು ಸರೆಂಡರ್ ಆಗ್ತಾರೆ. ಅದಾದ ಬಳಿಕ ಈಗ 3 ಜನ ಆರೋಪಿಗಳನ್ನ ಬಂಧನವನ್ನ ಮಾಡಿರುವಂಥದ್ದು. ಈ ಘಟನೆಯಲ್ಲಿ ಒಟ್ಟು 8 ಜನ ಆರೋಪಿಗಳನ್ನ ಬಂಧನ ಮಾಡಿರುವಂಥ ಭಾರತೀನಗರ ಪೊಲೀಸರು ತನಿಖೆಯನ್ನ ಮಾಡ್ತಿರುವಂಥದ್ದು. ಆದರೆ ಈ ಪ್ರಕರಣದ A1 ಆರೋಪಿ ಆಗಿರುವಂಥ ಜಗ್ಗನನ್ನ ಬಂಧನ ಮಾಡಲಿಕ್ಕೆ ಆಗಿಲ್ಲ ಇನ್ನೂವರೆಗೂ. ಘಟನೆ ಆಗಿ ವಾರ ಕಳೆದರೂ ಕೂಡ ಆತ ಇನ್ನೂ ಕೂಡ ಪೊಲೀಸರ ಸಂಪರ್ಕಕ್ಕಾಗಲಿ ಪೊಲೀಸರ ಕಾಂಟ್ಯಾಕ್ಟ್ಗೆ ಸಿಗ್ತಾ ಇಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಆರಂಭದಲ್ಲಿ ಈ ಇನ್ಸಿಡೆಂಟ್ ಆದ ಬಳಿಕ ಆತ ತಮಿಳುನಾಡು ಮೂಲಕವಾಗಿ ಹೋಗಿದ್ದಾನೆ ಅನ್ನುವಂಥ ವಿಚಾರ ಅಷ್ಟೇ ಪೊಲೀಸರಿಗೆ ಗೊತ್ತಾಗಿರುವಂಥದ್ದು. ಅದಾದ ನಂತರ ಎಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅನ್ನುವಂಥ ವಿಚಾರಗಳು ಕೂಡ ಈಗ ಪೊಲೀಸರಿಗೆ ಗೊತ್ತಾಗ್ತಿಲ್ಲ. ಹಾಗಾಗಿ ಆತನ ಹುಡುಕಾಟದಲ್ಲಿ ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಇದೆ 2 ಟೀಮ್ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಿರುವಂಥದ್ದು. ಆದರೆ ಈ ಪ್ರಕರಣದಲ್ಲಿ ಆತನ ಪಾತ್ರ ದೊಡ್ಡ ಮಟ್ಟದಲ್ಲಿ ಇದ್ರೂ ಕೂಡ ಆತ ಎಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅನ್ನುವಂಥದ್ದು ಕೂಡ ಈಗ ಬೆಂಗಳೂರು ಪೊಲೀಸರಿಗೆ, ಭಾರತೀನಗರ ಪೊಲೀಸರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತಿರುವಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ನಾಗೇಶ್.